ರೈತನನ್ನ ಬೇಕು ಅಂತಾನೆ ಸರ್ಕಾರ ಒಂದಿಷ್ಟು ಕಷ್ಟಗಳಿಗೆ ಗುರಿ ಮಾಡುತ್ತಾ ಅಂತ ಹೇಳಿ ನನ್ನ ಭಾವನೆ. ಯಾಕೆ ಅಂತ ಅಂದ್ರೆ ಸಾಕಷ್ಟು ಬಾರಿ ನೀವು ಫಾರೆಸ್ಟ್ ಸಸಿಗಳನ್ನ ಬೆಳೆಸಿ, ಕಾಡನ್ನು ಉಳಿಸಿ, ನಾಡನ್ನು ಬೆಳೆಸಿ, ಹಾಗೆ ಹೀಗೆ ಅಂತ ಹೇಳಿ ಮಕ್ಕಳನ್ನು ಕೂಡ ಸಾಕಷ್ಟು ಬಾರಿ ಹೇಳ್ತಾರೆ. ಖಂಡಿತ ಇಲ್ಲ ಅಂತ ನಾನು ಹೇಳೋದಿಲ್ಲ. ನಮ್ಮ ಒಂದು ಫಾರೆಸ್ಟ್ ಲ್ಯಾಂಡ್, ರಿಸರ್ವ್ ಲ್ಯಾಂಡ್ ಎಷ್ಟು ಪರ್ಸೆಂಟೇಜ್ ಇದೆ, ದೇಶವಾರ ತೆಗೆದುಕೊಂಡ್ರೆ, ರಾಜ್ಯವಾರ ತೆಗೆದುಕೊಂಡ್ರೆ ಖಂಡಿತ ರೀಚ್ ಆಗಿದೀವಾ, ಅದು ಒಂದು ಯಕ್ಷ ಪ್ರಶ್ನೆ. ಅದೆಲ್ಲ ಇರ್ಲಿ. ಅದ್ರ ಜೊತೆಗೆ ನಮಗೆ ರೈತರಿಗೆ ನಾವು ₹3 ಸಸಿ ಕೊಡ್ತೀವಿ ಅಂತ ಹೇಳಿ ಕೊಡ್ತಾರೆ. ಇರ್ಲಿ, ಸಂತೋಷ, ಕೊಟ್ಟಿದ್ದಾಯ್ತು. ನಾವು ಕೂಡ ಅದನ್ನ ಅಚ್ಚುಕಟ್ಟಾಗಿ ಅದನ್ನ ಅವ್ರ ಸಹಾಯಧನ ಅಂತ ಹೇಳ್ತಾರೆ. ಅವ್ರು ಕೂಡ ಒಂದು ಇದು ಯಾವುದಕ್ಕೂ ಕೂಡ ಸರಿಸಾಟಿ ಇರೋದಿಲ್ಲ. ಅದ್ರ ಜೊತೆಗೆ ನಾವು ಸಸಿಗಳನ್ನ ಬೆಳೆಸ್ತೀವಿ. ಅದಾದ ನಂತರ ಸಸಿಗಳನ್ನ ಬೆಳೆಸಿದ ನಂತರ ಆರ್ಥಿಕವಾಗಿ ನಾವು ಒಂದಿಷ್ಟು ಸಬಲೀಕರಣ ಆಗಬಹುದು ಅಂತ ಹೇಳಿ ಒಂದು ಆಸೆಯನ್ನ ಇಟ್ಕೊಂಡಿರ್ತೀವಿ. ಅದು ಬೆಳೆಸಿದ ನಂತರ ನಾವು ಮಾರುಕಟ್ಟೆಗೆ ಮರಗಳನ್ನ ಮಾರೋದಕ್ಕೆ ಅಂತ ಹೋದಾಗ ಕಾಸಿಗೆ ಅಗ್ಗವಾಗಿ ಆ ಒಂದು ಮರಗಳನ್ನ ಕೇಳ್ತಾರೆ. ನಮಗೆ ಇದು ಯಾಕಪ್ಪ ಬೇಕಾಗಿತ್ತು, ಇಷ್ಟು ವರ್ಷಗಳ ಕಾಲ ನಾವು ಇದು ಒಂದು 30 ವರ್ಷಗಳ ಕಾಲ ಬೆಳೆಸಿ ಇದೆಲ್ಲ ಖಾಲಿ ಬಿಟ್ಟು ಬೇರೆ ಯಾವ್ದಾದ್ರು ಕಮರ್ಷಿಯಲ್ ಕ್ರಾಪ್, ಅದು ತೆಂಗು, ಅಡಿಕೆನೋ ಬೇರೆ ಏನಾದ್ರು ಹಾಕಿದ್ರೆ ಒಂದಿಷ್ಟು ಲಾಭಾಂಶಗಳು ಆಗ್ತಿತ್ತಲ್ಲ ಅಂತ ಹೇಳಿ ಒಂದಿಷ್ಟು ಮನಸ್ಸಿಗೆ ನೋವಾಗುತ್ತೆ. ಯಾಕೆಂದ್ರೆ ಬದಿಗಳಲ್ಲಿ ಹಾಕಿದ್ದಂತ ಒಂದು ಅರಣ್ಯ ಸಸಿಗಳಲ್ಲೂ ಎಷ್ಟೋ ಒಂದು ತೆಂಗಿನ ಮರಗಳನ್ನು ಕೂಡ ತಿಂದು ಹಾಕಿರ್ತವೆ. ಹೀಗಾಗಿ ಅದ್ರ ಜೊತೆಗೆ ನಾವೇನಾದ್ರೂ ಮನೆಗಳನ್ನ ಕಟ್ಟಿಸ್ಬೇಕಾದ್ರೆ ಒಂದು ಮರಗಳ ಒಂದು ಎಷ್ಟಿದೆ ಈ ಒಂದು ರೇಟ್ ಅಂತ ಹೇಳಿ ನಾವೇನಾದ್ರೂ ಕೇಳಕ್ ಹೋದಾಗ ಸಾಮಿಲ್ಗಳಲ್ಲಿ 1-2 ರೇಟ್ ಅನ್ನ ಹೇಳ್ತಾರೆ. ನಾವು ಕೊಡುವ ಮರ ರೇಟ್ ಕಡಿಮೆ, ಫರ್ನಿಚರ್ ರೇಟ್ ಜಾಸ್ತಿ. ಇದು ಯಾವ ಲೆಕ್ಕ? ಸರ್ಕಾರ ಯಾವ ಲೆಕ್ಕದಲ್ಲಿ ಇದೆಯೋ ದೇವರೇ ಬಲ್ಲ.